ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ಅನಿತಾ. ಇವತ್ತು ನಾನು ಹಣ್ಣಾದ ತೊಂಡೆಕಾಯಿಯಿಂದ ಒಂದು ರುಚಿಯಾದ ಪದಾರ್ಥವನ್ನು ಹೇಗೆ ಮಾಡುವುದು ಅಂತ ತಿಳಿಸಿಕೊಡ್ತೇನೆ. ನಾವು ಯಾವಾಗಲೂ ಪೇಟೆಯಿಂದ ತಂದ ಅಥವಾ ಮನೆಯಲ್ಲಿ ಆದ ತೊಂಡೆಕಾಯಿಯಲ್ಲಿ ಹಣ್ಣು ಸಿಕ್ಕಿದರೆ ನಾವೇನು ಮಾಡ್ತೇವೆ, ಅದನ್ನು ಬಿಸಾಕ್ತೇವೆ. ಅದನ್ನು ಬಿಸಾಕದೆ ಅದರಿಂದ ಒಂದು ರುಚಿಯಾದ ಪದಾರ್ಥವನ್ನು ಹೇಗೆ ಮಾಡುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಬನ್ನಿ ನೋಡೋಣ. ಇದಕ್ಕೆ ಬೇಕಾಗುವ ಸಾಮಾನುಗಳು: ಹಣ್ಣಾದ ತೊಂಡೆಕಾಯಿ, ಅದನ್ನು ನಾನೀಗ ಸಣ್ಣ ಸಣ್ಣ ಪೀಸಿನ ಹಾಗೆ ಕಟ್ ಮಾಡಿ ಇಟ್ಟಿದ್ದೇನೆ. ಆಮೇಲೆ ಖಾರಕ್ಕೆ ಬೇಕಾಗುವಷ್ಟು ಮೆಣಸಿನ ಹುಡಿ, ಹಾಗೆ ಚಿಟಿಕೆ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಸಿಹಿ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಬೋದು. ನಾನು ಇಲ್ಲಿ ಮೀಡಿಯಮ್ ತಗೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸ್ವಲ್ಪ ಹುಳಿಯ ಅಂಶ ಇರುವ ಕಾರಣ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಇನ್ನಿದನ್ನು ಎಲ್ಲ ಒಟ್ಟು ಹಾಕಿ ಬೇಯಿಸಿಕೊಳ್ಬೇಕು. ಈಗ ಒಂದು ಪಾತ್ರೆಗೆ ಹಾಕಿ ಮೆಣಸಿನ ಹುಡಿ, ಅರಿಶಿನ ಹುಡಿ, ಹಾಗೆ ಬೆಲ್ಲದ ತುಂಡು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅದು ಮುಳುಗುವಷ್ಟು ನೀರು ಹಾಕಿ ಇದನ್ನೀಗ ಬೇಯಿಸಿಕೊಳ್ಳಬೇಕು. ನಾನಿವತ್ತು ಕುಕ್ಕರ್ನಲ್ಲಿ ಬೇಯಿಸ್ತೇನೆ. ಯಾಕೆಂತ ಹೇಳಿದರೆ ಅದು ಒಳ್ಳೆ ಮ್ಯಾಶಿಯಾಗಿ ಬೇಯಬೇಕು. ಹಾಗೆ ಈಗ ಕುಕ್ಕರೆಲ್ಲ ಇಟ್ಟಾಯಿತು. ಇನ್ನೀಗ ಕುಕ್ಕರ್ನಲ್ಲಿ 4 ರಿಂದ 5 ವಿಸಿಲ್ ಬರುವವರೆಗೆ ನಾನಿದನ್ನು ಬೇಯಿಸಿಕೊಳ್ಳುತ್ತೇನೆ. ಈ ರೀತಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಕುಕ್ಕರಿನಲ್ಲಿ ಆದರೆ ಭಾರಿ ಚೆನ್ನಾಗಿ ಬೇಯುತ್ತದೆ. ಮತ್ತು ಈಗ ಗ್ಯಾಸಿನ ಅಭಾವ ಎಲ್ಲ ಉಂಟಲ್ಲ, ಗ್ಯಾಸು ಸಿಗದಿದ್ದರೆ ಅಂತ ಹೇಳಿ ಸುಲಭವಾಗಿ ಬೇಗನೆ ಬೇಯಿಸಿಕೊಳ್ಳಬಹುದು. ಇನ್ನೀಗ ಒಂದು ಒಗ್ಗರಣೆ ಕೊಡಬೇಕು. ಇಲ್ಲೊಂದು ಬಾಣಲೆಗೆ ಎಣ್ಣೆ ಹಾಕಿ ಇದಕ್ಕೆ ರುಚಿ ಹೆಚ್ಚಿಸಲಿರುವ ಮುಖ್ಯವಾದ ವಸ್ತು ಅಂತ ಹೇಳಿದರೆ ಬೆಳ್ಳುಳ್ಳಿಯಿಂದ ನಾವು ಒಗ್ಗರಣೆಯನ್ನು ಕೊಡಬೇಕು. ಆಗ ಇದರ ರುಚಿ ತುಂಬ ಒಳ್ಳೆಯದಾಗ್ತದೆ, ರುಚಿ ಹೆಚ್ಚಾಗ್ತದೆ. ಇದು ಸ್ವಲ್ಪ ರೋಸ್ಟ್ ಆದ ಮೇಲೆ ಇದಕ್ಕೆ ಸಾಸಿವೆಯನ್ನು ಹಾಕೋಣ. ನಾನು ಇಲ್ಲಿ 7 ರಿಂದ 8 ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಬೆಳ್ಳುಳ್ಳಿ ಬೇಡ ಅಂತ ಹೇಳುವವರು ಬರೀ ಸಾಸಿವೆಯಿಂದ ಒಗ್ಗರಣೆ ಕೊಟ್ಟರು ಸಾಕು. ಆದರೆ ತುಂಬ ರುಚಿಯಾಗಲು ನಾವಿಲ್ಲಿ ಬೆಳ್ಳುಳ್ಳಿಯ ಒಗ್ಗರಣೆ ಕೊಟ್ಟರೆ ಒಳ್ಳೆಯದು. ಇದೀಗ ಸ್ವಲ್ಪ ಕೆಂಪಾಯಿತು. ಇನ್ನು ಇದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕೋಣ. ಈಗ ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಆಯಿತು. ಇನ್ನೀಗ ಇದಕ್ಕೆ ಬೇಯಿಸಿದ ಹೋಳುಗಳನ್ನು ಹಾಕಿ ಒಂದು ಕುದಿಸಿದರೆ ರುಚಿಯಾದ ಹಣ್ಣು ತೊಂಡೆಕಾಯಿಯ ಗೊಜ್ಜು ಸವಿಯಲು ಸಿದ್ಧವಾಯಿತು. ಈ ಟೈಮಲ್ಲಿ ಉಪ್ಪು ಅಥವಾ ಹುಳಿ ಬೇಡ, ಉಪ್ಪು, ಖಾರ ಮತ್ತು ಸಿಹಿ ಬೇಕಾದರೆ ಸೇರಿಸಿಕೊಳ್ಳಬಹುದು. ಇದೊಮ್ಮೆ ಚೆನ್ನಾಗಿ ಕುದಿದು
ಒಮ್ಮೆ ಚೆನ್ನಾಗಿ ಕುದಿದರೆ ಸಾಕು. ಅಲ್ಲಿಗೆ ನಾವು ಆಫ್ ಮಾಡುವ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.